ಬೆಳಗಾವಿ ವಡ್ಗಾಂವ್ನ ಆನಂದ್ ನಗರದ 2ನೇ ಅಡ್ಡ ರಸ್ತೆಯಲ್ಲಿ ಬೆಳಗಾವಿ ಮಹಾನಗರ ಪಾಲಿಕೆಯ ವತಿಯಿಂದ ನಿರ್ಮಿಸಲಾಗ್ತಾ ಇರುವ ನಾಲಾ ಕಾಮಗಾರಿಗೆ ಜನರಿಂದ ಮತ್ತೆ ತೀವ್ರ ವಿರೋಧ ವ್ಯಕ್ತವಾಗಿದೆ. ಕಾಗದ ಪತ್ರಗಳಲ್ಲಿ ಎಲ್ಲಿಯೂ ನಾಲೆಯ ಉಲ್ಲೇಖವಿಲ್ಲ. 15 ದಿನದ ಮೊದಲು ಮಹಾಪಾಲಿಕೆಯಿಂದ ನೋಟಿಸ್ ನೀಡಿ ನಮ್ಮ ಅಭಿಪ್ರಾಯವನ್ನ ಪಡೆದು ಪರಿಹಾರ ವಿತರಿಸಿ ಕಾಮಗಾರಿಯನ್ನ ಆರಂಭಿಸಬೇಕಿತ್ತು. ಜನರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಕಾಮಗಾರಿಯನ್ನ ಆರಂಭಿಸಬೇಕೆಂದು ಆಗ್ರಹಿಸಲಾಗಿದೆ. ನೀರಿನ ಸಮಸ್ಯೆಯನ್ನ ನೀಗಿಸೋಕೆ ಇಲ್ಲಿನ ರಹವಾಸಿಗಳು ಬದ್ಧರಾಗಿದ್ದೇವೆ. ಆದರೆ ಕಾನೂನು ಬಾಹಿರವಾಗಿ ಮಾರ್ಕಿಂಗ್ ಮಾಡಿ ಜನರಲ್ಲಿ ಗೊಂದಲವನ್ನ ನಿರ್ಮಿಸಲಾಗಿದೆ. ಕಾನೂನುಬದ್ಧ ಕಾಗದ ಪತ್ರಗಳನ್ನ ತಂದು ನಿಮ್ಮ ಕಾಮಗಾರಿಯನ್ನ ಆರಂಭಿಸಿ ಎಂದು ವಡ್ಗಾಂವ್ನ ಆನಂದ್ नगರದ ರಹವಾಸಿಗಳ ಸಂಘದ ಅಧ್ಯಕ್ಷ संतोष पवार ಅವರು ಆಗ್ರಹಿಸಿದ್ರು. नमस्कार, मी संतोष पवार. इथं आनंदनगर सेकंड क्रॉसमध्ये आनंदनगरमध्ये नाला आणून ठेवलेला आहे, पण हा नाला जो आहे कागदपत्री काही नाही आहे. महानगरपालिके ॲक्ट नंबर 436A आणि कर्नाटक भूमी कायदे 192A ह्याप्रमाणे आम्हाला ओनरला नोटीस द्यायला पाहिजे होती 15 दिवस अगोदर. ते 15 नोटीस दिल्यानंतर आमचं मत जाणून घ्यायला पाहिजे होतं. त्यानंतर आम्हाला कंपन्सेशन देऊन बुडाणी ही जमीन अक्वायर करून त्यानंतर प्रोजेक्ट फाईल करून त्यानंतर हे काम चालू करायला पाहिजे होतं. आम्ही प्रशासनाकडे विनंती करत आहे की आमच्या 7-12 उतारामध्ये पोट खराब नाही आहे, कुणाच्याही 7-12 उतारामध्ये पोट खराब नाही आहे. पीटी शीटमध्ये पोट हे नाही आहे, नाला नाही आहे. कॉमन पीटी शीटमध्ये नाला नाही आहे. वडगाव अनगोळ ग्रामीण नकाशामध्ये कुठेही नाला नाही. हे एवढे सगळे आमच्याकडे 6 गव्हर्नमेंट डॉक्युमेंट असते वेळी तुम्ही एखादं तरी एक गव्हर्नमेंट डॉक्युमेंट आणून हा नाला आम्हाला दाखवून आम्हाला विश्वासात घेऊन आमच्याबरोबर बैठक करून हे काम चालू करा म्हणून आम्ही 3 वर्ष झाले पळापळी करालोय. ಇನ್ನು ವಡ್ಗಾಂವ್ ಆನಂದ್ ನಗರದ 2ನೇ ಅಡ್ಡ ರಸ್ತೆಯ ರಹವಾಸಿ ಸುನೀಲ್ ದಂಡ್ಕರ್ ಅವರು ಕಳೆದ ಹಲವಾರು ವರ್ಷಗಳಿಂದ ಇಲ್ಲಿ ವಾಸಿಸ್ತಾ ಇದ್ದೇವೆ. ಮೊದಲು ನೀಡಿದ ಮ್ಯಾಪಿನ ಪ್ರಕಾರ ಇಲ್ಲಿ ಯಾವುದೇ ನಾಲೆ ಇರಲಿಲ್ಲ. ಆದರೆ ಈಗ ಮಹಾನಗರ ಪಾಲಿಕೆಯ ವತಿಯಿಂದ ಮಾರ್ಕಿಂಗ್ ಮಾಡಿ ನಾಲೆಯನ್ನ ನಿರ್ಮಿಸಲಾಗ್ತಾ ಇದೆ. ಯಾವುದೇ ದಾಖಲೆಯಲ್ಲಿ ನಾಲೆಯ ಉಲ್ಲೇಖವಿಲ್ಲ. ಕಳೆದ 3 ದಿನಗಳಿಂದ ಕಾಮಗಾರಿಯನ್ನ ಸ್ಥಗಿತಗೊಳಿಸಿದ್ದೆವು. ಆದರೆ ಇಂದು ಮತ್ತೆ ಕಾಮಗಾರಿಯನ್ನ ಆರಂಭಿಸಿದ್ದಾರೆ. ನಗರ ಸೇವಕರಾಗಲಿ ಸಂಬಂಧಿಸಿದ ಅಧಿಕಾರಿಗಳಾಗಲಿ ಬಂದು ನಮ್ಮ ಸಮಸ್ಯೆಗೆ ಕ್ಯಾರಿ ಅಂತಿಲ್ಲ ಎಂದರು. ಕಾರ್ಪೊರೇಷನ್ ಅವ್ರ ಮನಿ ಮೇಲೆ ಮಾರ್ಕಿಂಗ್ ಆಗೈತಿ. ಮಾರ್ಕಿಂಗ್ ಆಗಾನ ಈ ನಾಲೆ ಇಲ್ಲದ ನಮ್ಗೆ ಗುರ್ತಿತ್ತ. ಖರೆ ನಮ್ ಕಡೆ ಪೇಪರ್ಸ್ ಯಾವ್ದು ಇರಕಿಲ್ಲ. ಈಗೆಲ್ಲ ಪೇಪರ್ಸ್ ಐತಿ, ಮತ್ತ ಅದರಾಗ ಯಾವ್ದು ತರದ ನಾಲೆ ಅಂತ ಉಲ್ಲೇಖ ಇಲ್ಲ. ನಮ್ ಕಡೆ ಆ ತರದ ರೈತದ 7 ಬಾರಿ ಐತಿ. ಆ 7 ಬಾರಿ ಒಳಗ ಎ ಮತ್ತ ಬಿ ಪೋರ್ಟ್ ಖರಾಬ್ ಇರ್ತೈತಿ. ಆ ಪೋರ್ಟ್ ಖರಾಬ್ ಇಲ್ಲತ್ತೆ. ಇಲ್ಲಿ ಇದ್ದಿದ್ದಕ್ಕ ಆ ನಾಲೆ ಇಲ್ಲ ಅಂತ ಪ್ರೂವ್ ಆಗೈತಿ. ಕಾಮನ್ ಪಿಟಿ ಸೀಟುನು ತೆಗ್ದಿದೈತಿ, ಮತ್ತ ಪಿಟಿ ಸೀಟುನು ತೆಗ್ದಿದೈತಿ, ಮತ್ತ ಗ್ರಾಮ ನಕಾಶೆ ತೆಗ್ದಿದೈತಿ. ಆ ಗ್ರಾಮ ನಕಾಶೆ ಒಳಗನು ನಾಲೆ ಅಂತ ಯಾವ್ದು ತರದ ಉಲ್ಲೇಖ ಇಲ್ಲ. ಅದ್ ಇಲ್ಲದ್ರೆ ಖರೆ ಇಲ್ಲೇ ಜೋರ್ ಜಬರ್ದಸ್ತ್ ಇಲ್ಲಿ ನಾಲೆ ಮಾಡ್ತಾ ಇದಾರ. ನಾವು 3 ದಿವಸ ಆಯ್ತಾ ಆ ನಾಲೆ ನಾವು ಸ್ಟಾಪ್ ಮಾಡಿದೈತಿ. ಮತ್ತು ಇವತ್ತು ಬಂದ್ ಕೆಲಸ ಸ್ಟಾರ್ಟ್ ಮಾಡಿದಾರ. ಕೆಲಸ ಸ್ಟಾರ್ಟ್ ಮಾಡಾನ ನಾವು ಹೇಳಿದ್ರು ನಾವು ಕೇಳ್ತಾ ಇಲ್ಲ. ಮತ್ತೆ ಯಾರು ನಮ್ದ ಕಾರ್ಪೊರೇಟರ್ ಬರ್ತಾ ಇಲ್ಲ, ಯಾರು ಬರ್ತಾ ಇಲ್ಲ ನಮ್ದ ಸಹಾಯಕ್ಕೆ. ಯಾಕಂದ್ರೆ ಈ ನಾಲೆ ಆತಂದ್ರ ನಮ್ದ ಫ್ಯಾಮಿಲಿ ಮತ್ತ ನಮ್ ಮನಿಗೆ ಬಹಳ ಧೋಕೆ ಐತಿ. ಚರಂಡಿ ನೀರನ್ನ ಸರಾಗವಾಗಿ ಹರಿದು ಹೋಗುವಂತೆ ಮಾಡೋಕೆ ಜನರ ಆಸ್ತಿ ಪಾಸ್ತಿಗೆ ತೊಂದರೆಯಾಗದಂತೆ ಯೋಜನೆಯನ್ನ ರೂಪಿಸಬೇಕು ಅಂತ ಒತ್ತಾಯಿಸಿದ್ರು. ಇನ್ನು ಈ ವೇಳೆ ಆನಂದ್ ನಗರದ ರಹವಾಸಿಗಳು ಭಾಗಿಯಾಗಿದ್ರು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ, ಬೆಳಗಾವಿ.